ಬರೋಬ್ಬರಿ 3,991 ಹುದ್ದೆಗಳಿಗೆ ಆನ್ಲೈನ್ ಅಲ್ಲಿ ಅರ್ಜಿ ಕರೆದಿದ್ದಾರೆ. ಅದು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ. ಈ ಹುದ್ದೆಗೆ ಲಕ್ಷಾಂತರ ಮಂದಿ ಕಾಯ್ತಾ ಇದ್ರಿ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಅಂತ ಹೇಳಿ. ಸೊ ಅಪ್ಲಿಕೇಶನ್ ಹಾಕುವಂತಹ ವೆಬ್ಸೈಟ್ ಎಲ್ಲ ಚೇಂಜ್ ಆಗಿದೆ. ಮೊದಲಿಗೆ ನೀವು KSP ಅನ್ನೋ ಒಂದು ವೆಬ್ಸೈಟ್ ಅನ್ನ ಈ ರೀತಿ ಬರ್ತಿತ್ತು. ಆ ಕರ್ನಾಟಕ ರಾಜ್ಯ ಪೊಲೀಸ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡ್ತಿದ್ರಿ. ನಂತರ ಅಲ್ಲಿ ಕೆಳಗಡೆ ನೇಮಕಾತಿ ಅಂತ ಬರ್ತಿತ್ತು. ಅಲ್ಲಿಂದ ನೀವು ಲಿಂಕ್ ಅನ್ನ ತೆಗೆದುಕೊಂಡು ಅಪ್ಲೈ ಅನ್ನ ಮಾಡ್ತಿದ್ರಿ. ಆದ್ರೆ ಈ ಬಾರಿ ಅದನ್ನ ಕ್ಲಿಕ್ ಮಾಡಿದ್ರೆ ಕೇವಲ ನೋಟಿಫಿಕೇಶನ್ ಅಷ್ಟೇ ಓಪನ್ ಆಗುತ್ತೆ. ಈ ನೋಟಿಫಿಕೇಶನ್ ತಗೊಂಡು ನಾವೇನು ಮಾಡಕ್ ಆಗೋದಿಲ್ಲ. ಆದ್ರೆ ಈ ಬಾರಿ ಎಕ್ಸಾಮ್ ಅನ್ನ ನಡೆಸ್ತಿರುವಂತದ್ದು, ಪೊಲೀಸ್ ಎಕ್ಸಾಮ್ ಅನ್ನ ನಡೆಸ್ತಿರುವಂತದ್ದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. KE ಅಂತ ಸರ್ಚ್ ಮಾಡಿದ್ರೆ ನೀವು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ KEA ಹೋಮ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿ KEA ವೆಬ್ಸೈಟ್ ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ನಾವು ಈ ಬಾರಿ KEA ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಸೊ KEA ಅಂದ್ರೆ ಗೊತ್ತಿರಲಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಈ ಅಥಾರಿಟಿಯಲ್ಲಿ ಮೇಲೆ ನೀವು ನೋಡಬಹುದು ಮುಖಪುಟ, ಹಾಗೆ ಪ್ರವೇಶ, ಹಾಗೆ ಒಂದೊಂದೇ ಇರ್ತದೆ, ಹಿಂದಿನ ವರ್ಷದ ವಿವರ ಅಂತ. ಸೊ ಅದಾದ್ಮೇಲೆ ನೇಮಕಾತಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಮೊದಲನೇದಾಗಿ ನಿಮಗೆ ಕಾಣಿಸುವಂತದ್ದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026. ಅದರಲ್ಲಿ 2 ಭಾಗ, ಕಲ್ಯಾಣ ಕರ್ನಾಟಕ ಮತ್ತೆ ನಮ್ಮ ನಾರ್ಮಲ್ ಕರ್ನಾಟಕ. ಇದರಲ್ಲಿ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವು ಕಲ್ಯಾಣ ಕರ್ನಾಟಕನ ಬಿಡೋಣ, ನಾವು ನಾರ್ಮಲ್ ಕರ್ನಾಟಕಕ್ಕೆ ಅಪ್ಲೈ ಮಾಡಿದ್ರೆ ಈ ರೀತಿ 3 ನೋಟಿಫಿಕೇಶನ್ ಗಳನ್ನ ಆ ವೆಬ್ಸೈಟ್ ಅಲ್ಲಿ ತೋರಿಸಿದ್ದಾರೆ. ಇದುವರೆಗೂ ಕೂಡ ಈಗ ಟೈಮ್ ಬಂದು 4:15, 8ನೇ ತಾರೀಕು 6ನೇ ತಿಂಗಳು. ಇದುವರೆಗೂ ಕೂಡ ಅಪ್ಲಿಕೇಶನ್ ಹಾಕುವಂತ ಲಿಂಕ್ ಅನ್ನ ಬಿಟ್ಟಿಲ್ಲ. ನನ್ನ ಪ್ರಕಾರ ಸಂಜೆ 6 ಗಂಟೆ ಮೇಲೆ ಬಿಡುವಂತಹ ಸಾಧ್ಯತೆ ಇದೆ. ಆ ಒಂದು ಅಪ್ಲಿಕೇಶನ್ ಲಿಂಕ್ ನ ಬಿಟ್ಟಾದ ನಂತರ ನಾವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಅದಕ್ಕೂ ಮೊದಲು ಇವತ್ತು ಬಿಟ್ಟಿರೋದೇನಂತ ಹೇಳಿದ್ರೆ, ಯಾವ್ಯಾವ ಡಿಸ್ಟಿಕ್ ಗೆ ಎಷ್ಟೆಷ್ಟು ಪೋಸ್ಟ್ ಗಳನ್ನ ಬಿಟ್ಟಿದ್ದಾರೆ ಅಂತ ಹೇಳಿ ನೋಡಬಹುದು. ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚಾದ ಪೋಸ್ಟ್ ಗಳನ್ನ ಬಿಟ್ಟಿದ್ದಾರೆ. ಅದಾದ್ಮೇಲೆ ಮೈಸೂರು, ಹುಬ್ಳಿ, ಧಾರವಾಡ, ಇದೇ ರೀತಿ ಎಲ್ಲಾ ಡಿಸ್ಟಿಕ್ ಗಳಲ್ಲೂ ಕೂಡ ಈ ಒಂದು ಏನು ನೇಮಕಾತಿಯ ಹುದ್ದೆಗಳಿದೆ ಅದನ್ನ ಹಂಚಿಕೆನ ಮಾಡಿದ್ದಾರೆ. ನೀವು ಮೊದಲು ಅದನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಯಾವ ಡಿಸ್ಟಿಕ್ ಗೆ ಹಾಕ್ಬೇಕು, ಒಂದೇ ಅರ್ಜಿ ಸಲ್ಲಿಸಬಹುದು. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.